ಯೂನಿವರ್ಸಿಟಿಯ ರಿಜಿಸ್ಟ್ರಾರ್ ಆಗಿರುವಂತಹ ಡಾಕ್ಟರ್ ಎಂ ಧನಂಜಯ ಅವ್ರನ್ನ ಕರೀತಾ ಇದ್ದೀನಿ. ಜೋರಾದ ಚಪ್ಪಾಳೆಯೊಂದಿಗೆ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಬನ್ನಿ ಸರ್. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲಾ ಪೂಜ್ಯರು, ಪೋಷಕರು, ವಿದ್ಯಾರ್ಥಿನಿಯರೇ, ತಮ್ಮೆಲ್ಲರಿಗೂ ಅಭಿನಂದನೆಗಳು. ಈಗ 2 ವರ್ಷ ಪೋಷಕರು ನಿದ್ರೆ ಕೆಟ್ಟು, ಮಕ್ಕಳು ನಿದ್ರೆ ಕಟ್ಟು ಕಷ್ಟಪಟ್ಟು ಈಗ PUC ಪಾಸ್ ಆಗಿದ್ರಿ. ಅದಕ್ಕೆ ಎಲ್ಲರಿಗೂ ಕಂಗ್ರಾಚುಲೇಷನ್ಸ್. ಈಗ 9th ಎಡಿಷನ್ ಆಫ್ ವಿದ್ಯಾಪೀಠ, 9 ಆಲ್ವೇಸ್ ಲಕ್ಕಿ ನಂಬರ್ ಅಂತಾರೆ. ಹಾಗಾಗಿ ನಿಮ್ಮ ಮಕ್ಕಳೆಲ್ಲರಿಗೂ ಒಳ್ಳೆ ಸಂಸ್ಥೆಯಲ್ಲಿ ಸೀಟು, ಯಾವ ಕೋರ್ಸ್ ಬೇಕೋ ಆ ಕೋರ್ಸ್ ಅಲ್ಲಿ ಸೀಟ್ ಸಿಕ್ಲಿ ಅಂತ ಆಶಿಸ್ತಾ ಒಂದು ಸಣ್ಣ ಮನವಿ. ಈಗ ಯಾವ್ದೋ ಒಂದು ಸೀಟೇ ಬೇಕು, ಯಾವ ಕೋರ್ಸೇ ಬೇಕು ಅಂತ ಅದಕ್ಕೆ ನಾವು ರೆಸ್ಟ್ರಿಕ್ಟ್ ಆಗೋದು ಬೇಡ. ಎಲ್ಲಾ ಕೋರ್ಸ್ಗಳಲ್ಲಿ ಭವಿಷ್ಯ ಇದೆ ಅಂತ ಅವರು ಹಿಂದೆ ಮಾತಾಡುವಾಗ ಹೇಳಿದ್ದಾರೆ. ಈಗ ಯಾವ್ದೇ ಕೋರ್ಸ್ ಸಿಕ್ಲಿ ಅದರಲ್ಲಿ ಒಂದು ಶ್ರಮ ಇರಲಿ, ಶ್ರಮಪಟ್ಟು ಒಂದು ಕಂಪ್ಲೀಟ್ ಕೋರ್ಸ್ ಮಾಡಿದ ಮೇಲೆ ಅವ್ರಿಗೆ ಒಳ್ಳೆ ಉದ್ಯೋಗ ಸಿಕ್ಕತ್ತೆ. ಅಗೈನ್ ಈಗ ಪ್ಲೇಸ್ಮೆಂಟ್ ಬಗ್ಗೆ ತಾವು ಹೋಗಿ ಸಂಸ್ಥೆಗಳಲ್ಲಿ ಮಾತಾಡ್ತೀರಿ. ನಮ್ಮ ಮಗನಿಗೆ ಹೈಯೆಸ್ಟ್ ಪ್ಯಾಕೇಜ್ ಎಷ್ಟು ಬರುತ್ತೆ, ಮಗಳಿಗೆ ಎಷ್ಟು ಪ್ಯಾಕೇಜ್ ಬರುತ್ತೆ ಅಂತ ಕೇಳ್ತೀರಿ. ಹೈಯೆಸ್ಟ್ ಪ್ಯಾಕೇಜ್ ಯಾರಾದ್ರೂ ಕೊಡ್ಬೇಕಾದ್ರೆ ತಮ್ಮ ಮಕ್ಕಳು ಕಾಂಪಿಟೆನ್ಸಿ ಏನಿದೆ ಅಂತ ಅದರ ಮೇಲೆ ನೋಡ್ಕೊಂಡು ಕೊಡ್ತಾರೆ. ಯಾವಾಗ್ಲೂ ಬಿಗಿನಿಂಗ್ ಸ್ವಲ್ಪ ಸ್ಲೋ ಆಗಿದ್ದು ಓವರ್ ಎ ಪೀರಿಯಡ್ ಅವರು ಕ್ಯಾರಿಯರ್ ಅಲ್ಲಿ ಗ್ರೋ ಆದ್ರೆ ಅದು ಪರ್ಮನೆಂಟ್ ಆಗತ್ತೆ. ಈಗೇನು ಒಂದು 4 ಲಕ್ಷನೋ 3 ಲಕ್ಷನೋ ತಿಂಗಳಿಗೆ ಪ್ಯಾಕೇಜ್ ಕೊಟ್ಬಿಟ್ಟು ಅವ್ರು ಪರ್ಫಾರ್ಮೆನ್ಸ್ ಮಾಡಿಲ್ಲ ಅಂದ್ರೆ ಅವ್ರ ಕೆಲಸ ಕಂಟಿನ್ಯೂಯೇಷನ್ ಇರಲ್ಲ, ತುಂಬಾ ಚಾಲೆಂಜಸ್ ಇರತ್ತೆ. ಹಾಗಾಗಿ ಸಂಬಳ ಎಷ್ಟು ಬರ್ಲಿ ಅವ್ರ ಕೆಲ್ಸಕ್ಕೆ ಸೇರ್ಕೊಂಡು ಅಲ್ಲಿ ಆ ಸಂಸ್ಥೆಗೆ ಏನ್ ಸ್ಕಿಲ್ಸ್ ಬೇಕೋ ಅದನ್ನ ಅಕ್ವೈರ್ ಮಾಡಿಕೊಂಡು ಅವ್ರು ಮುಂದೆ ಹೋಗ್ಬೇಕು ಅವ್ರ ಜೀವನದಲ್ಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಇನ್ ಬ್ರೀಫ್ ಹೇಳ್ಬೇಕಾದ್ರೆ ಯಾವ್ದೇ ಕಾಲೇಜಲ್ಲಿ ಯಾವ್ದೇ ಕೋರ್ಸ್ ಸಿಕ್ಲಿ ಅವ್ರು ಸೇರ್ಕೊಂಡು ಆ ಕೋರ್ಸ್ ಅಲ್ಲಿ ಏನೇನು ಇದೆಯೋ ಅದನ್ನ ಖಂಡಿತ ಕಂಪ್ಲೀಟ್ ಆಗಿ ಕಲಿತು ಆ ಕೋರ್ಸ್ ಡ್ಯೂರೇಷನ್ ಅಲ್ಲಿ ಬೇರೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಆಗ್ಲಿ, ಆಪ್ಟಿಟ್ಯೂಡ್ ಸ್ಕಿಲ್ಸ್ ಆಗ್ಲಿ, ಬೇರೆ ಏನೇನು ಕ್ವಾಲಿಫಿಕೇಶನ್ಸ್ ಬೇಕೋ ಎಲ್ಲ ಅಕ್ವೈರ್ ಮಾಡಿ ಇಂಡಸ್ಟ್ರಿ ರೆಡಿ ಆದ್ರೆ ಡೆಫಿನೆಟ್ಲಿ ಕೆಲಸ ಸಿಕ್ಕತ್ತೆ, ಅವರು ಸಕ್ಸಸ್ಫುಲ್ ಆಗ್ತಾರೆ. ಅಟ್ಲೀಸ್ಟ್ ಅವರು ಹೈಯರ್ ಎಜುಕೇಶನ್ಸ್ ಬಂದ ಮೇಲೆ ನೀವು ಮಕ್ಕಳನ್ನ ಅವ್ರನ್ನ ಇಂಡಿಪೆಂಡೆಂಟ್ ಆಗಿಬಿಡಿ. ಅವ್ರು ಯಾವ ಸಂಸ್ಥೆಯಲ್ಲಿ ಓದ್ತಾರೋ ಅಲ್ಲಿ ಮೆಂಟರ್ಸ್ ಇರ್ತಾರೆ, ಅವ್ರಿಗೆ ಏನಫ್ ಅಡ್ವೈಸ್ ಇರತ್ತೆ. ಸೊ ನಿಮ್ಮ ಇನ್ಫ್ಲೂಯೆನ್ಸ್ ಕಡಿಮೆ ಆಗ್ಲಿ, ಅವ್ರ ಮೆಂಟರ್ಸ್ ಇನ್ಫ್ಲೂಯೆನ್ಸ್ ಜಾಸ್ತಿ ಆಗ್ಲಿ. ಡೆಫಿನೆಟ್ ಆಗಿ ಸಂಸ್ಥೆ ಆ ರೆಸ್ಪಾನ್ಸಿಬಿಲಿಟಿ ತಗೊಂಡು ಅವ್ರನ್ನ ಸಕ್ಸಸ್ಫುಲ್ ಲೀಡರ್ ಆಗಿ ಪ್ರಿಪೇರ್ ಮಾಡ್ತಾರೆ. ಐ ವಿಶ್ ಆಲ್ ದಿ ಚಿಲ್ಡ್ರನ್ ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್ ಆಲ್ ಆಫ್ ದೆಮ್. ಥ್ಯಾಂಕ್ ಯು.